ಇಷ್ಟಕ್ಕೆ ಸಾಕು. ಓ ಇದು ಫೇಮಸ್ ನೋಡಿ ಆಂಟಿ ಅಪ್ಡೇಟ್ ಶೆಡ್ಡಿಗೆ ಬಾ ಶೆಡ್ಡಿಗೆ. ಅದು ಆಯ್ತು ಅಷ್ಟು ಸೇ ಬಾಬಾ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಯೂಟ್ಯೂಬ್ಗೆ? ಕಮೆಂಟ್ ತಮ್ಮಯ್ಯ ಬೇಡ. ಏನ್ ಮಾಡ್ಬೇಕು? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ವಿತ್ ಫ್ಯಾಮಿಲಿ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ನಮ್ಮ ಫ್ಯಾಮಿಲಿಲಿ ಇವಾಗ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಲಾಸ್ಟ್ವರೆಗೆ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಬನ್ನಿ ಹಾಗಿದ್ರೆ ಇವಾಗ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಬಾವ ಮತ್ತು ನನ್ನ ತಮ್ಮ ಬಂದಿದ್ದಾರೆ, ಅವ್ರನ್ನ ತೋರಿಸ್ತೀನಿ. ಅಮ್ಮ ಇಲ್ಲಿದ್ದಾನೆ, ಗೇಮ್ ಆಡ್ತಿದ್ದಾನೆ ಅವನು. ಆಯ್ ಮಾಡೋ ಮಲ್ಕೊಂಡು ನೋಡಿ ಯಾವ ಅವತಾರದಲ್ಲಿ ಮಲ್ಕೊಂಡವನೆ. ಆಂಟಿ ಅವ್ರು ಏನೋ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಕೊಡ್ತವ್ರ ಅಷ್ಟೇ. ಆಯ್ ಬಾಬಾ, ಆಯ್ ಮಾಡಿ ಬಾಬಾ. ನಮ್ಮ ಬಾಬಾ ಇವರು ಇಂದು ನಮ್ಮ ಅಕ್ಕ, ಅವಳನ್ನ ತೋರಿಸ್ತೀನಿ ನೆಕ್ಸ್ಟ್ ಯಾರು ಅಂತ. ಇವ್ರು ನಮ್ಮ ಆಂಟಿನೇ ತೋರಿಸಿಲ್ಲ, ಮೇಯ್ನಾಗಿ ಅವರೇ. ನಮಗೆ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳೋದು, ಇವರೇ ಲೇಟಾಗಿ ಬರೋದು. ಆಂಟಿ ಎಷ್ಟೋ ತಗೋತೀಯ ರೆಡಿ ಆಗಕ್ಕೆ ನೀನು? ಹುಡ್ಗ ಒಪ್ಕೋತಿರೋದೇ ಹಂಗೆ ಪಾಪ ನಮ್ಮ ಚಿಕ್ಕಪ್ಪ. ಕಡು ನೀನೇನು ಹೇಳ್ತಿದ್ದಲ್ಲ, ಏನದು ವೇರಿ ಅಲ್ಲ ಐ ಎಮ್ ಏಮ ವೇರ್ ಇಸ್ ಮೈ ಮಾಮ. ಅಮ್ಮ ನೀನು ನಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಐ ಎಮ್ ಏಮ ವೇರ್ ಇಸ್ ಮೈ ಮಾಮನು. ಸರಿ ಗೈಸ್ ಇಷ್ಟಕ್ಕೆ ಸಾಕು. ಓ ಇದು ಫೇಮಸ್ ನೋಡಿ ಆಂಟಿ ಅಪ್ಡೇಟ್ ಶೆಡ್ಡಿಗೆ ಬಾ ಶೆಡ್ಡಿಗೆ ಕುಂಟಪಿಲ್ಲೆ ಆಡೋದು. ವಿಡಿಯೋಸ್ ಮಾಡ್ತಾವಳೆ, ಇವಾಗ ಹೋಗ್ತಾ ಇದ್ದೀವಿ. ದಯವಿಟ್ಟು ಹತ್ತು ಆಯ್ತು ಹತ್ಕೊಳ್ಳೆ ಪಾಪ ನಮ್ಮ ಚಿಂಟು ಇವತ್ತೇ. ಹಾಯ್ ಕಾಡು. ಹಾಯ್ ಗೈಸ್, ನಮ್ಮ ಬುಕ್ಕು ಇದಕ್ಕೆ ಏನಪ್ಪಾ ಫಾಲೋ ಮಾಡಿ, ಲೈಕ್ ಮಾಡಿ. ಫಾಲೋ ಅಲ್ಲಪ್ಪ ಅದು ಯೂಟ್ಯೂಬ್ ಆಗ್ತಿದ್ಯಾ? ಸಾರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಅಷ್ಟೇ. ನಮ್ಮ ಕಾಡು ನ್ಯಾಚುರಲ್ ಕಲರ್. ನಮ್ಮ ಬುಕ್ಕಿಗೆ ಸಪೋರ್ಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ ಗೈಸ್ ನಮ್ಮ ಯೂಟ್ಯೂಬ್ ಅಲ್ಲಿ. ಮತ್ತೆ ಹೇಳು ಯಾವ ತರ ವಿಡಿಯೋಸ್ ಬೇಕು ಅದನ್ನ ಕಮೆಂಟ್ ಹಾಕಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅದನ್ನೆಲ್ಲ ಕಮೆಂಟ್ ಹಾಕಿ. ಅಂಡ್ ರೀಲ್ಸ್ ಬೇಕಂದ್ರೆ ರೀಲ್ಸ್. ಇನ್ಸ್ಟಾಗ್ರಾಮ್ ಐಡಿ ಸುಷ್ಮಿತಾ ರಾಕ್ 25 ಅಂತ ಇದೆ. 24 ಸುಷ್ಮಿತಾ ರಾಕೆಟ್ 24. ನೀನೇ ರಾಂಗ್ ಆಗಿ ಹೇಳ್ತಿದ್ದೆ ಅವ್ರು. 24 ಸುಷ್ಮಿತಾ ರಾಕೆಟ್ 24 ಅಂತ ಇದೆ. ಅದಕ್ಕೆ ಹೋಗಿ ಫಾಲೋ ಮಾಡಿ. ಸದ್ಯಕ್ಕೆ ಸಾಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನ ಯಾವಾಗೂ ಹೀಗೆ ಇರ್ಲಿ. ನಿಮ್ಮ ಅಭಿಮಾನಿ ಶ್ರೀ ಅವ್ರು ಏನೇ ಹೇಳ್ತೀರಾ? ಒಂದು ನಿಮಿಷ. ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕಂದ್ರೆ ಹೇಳಿ, ಅವರು ಮಾಡಿ ಬೇಕಾದ್ರೆ ಅಪ್ಲೋಡ್ ಮಾಡ್ತಾರೆ. ಅಂಡ್ ಲೈಕ್ ಅಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಷ್ಟು ಮಾಡಿ. ಓಕೆ ಗಾಯ್ಸ್, ನಮ್ಮ ಆಂಟಿ ನೀನು ನೋಡಿ ಗಾಯ್ಸ್, ನಮ್ಮ ಆಂಟಿ ಪಾಪ ಫುಲ್ ಅಪ್ಡೇಟ್ ಆಗ್ಬಿಟ್ಟವ್ರೆ. ಏನ್ ಮಾಡೋಣ, ನಮ್ಮ ಚಿಕ್ಕಪ್ಪ ಇಂಥವ್ರು ಕಟ್ಕೊಂಡು ಏನ್ ಮಾಡುತ್ತೆ. ಬನ್ನಿ ನಮ್ಮ ಆಂಟಿ ನೇರಳೆಹಣ್ಣು ತಗೊಂಡಿದ್ದಾರೆ. 1 kg 50 ಅಲ್ವಾ? 1 kg ಕಾಲ್ ಕೆಜಿ 50 ರೂಪಾಯಿ. ಕಾಲ್ ಕೆಜಿ 50. ಮತ್ತೆ ನಾವು 1 kg ಕೇಳಿದಕ್ಕೆ 50. ನಾನು ಹಂಗೆ ಅನ್ಕೊಂಡೆ. ನೋಡಿ ಗಾಯ್ಸ್, ನೇರಳೆ ಹಣ್ಣು 1 kg, ಸಾರಿ ಕಾಲ್ ಕೆಜಿ 50 ರೂಪಾಯಿ. ಅಲ್ಲಿಗೆ ಮಳೆ ಬೇರೆ ಬರ್ತೈತೆ. ಏನು ಗೊತ್ತಾ ಗಾಯ್ಸ್, ನೇರಳೆ ಹಣ್ಣು ಹೆಲ್ತಿಗೆ ಒಳ್ಳೇದಂತೆ, ಅದಕ್ಕೆ ತಗೊತವ್ರೆ. ಈ ಪ್ಲೇಸ್ ಯಾವುದಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ಲೇಸ್ ಅಂತ ಕಮೆಂಟಲ್ಲಿ ಹೇಳಿ. ನೋಡ್ತಿದ್ರೆ ಏನಾದರೂ ಈ ವ್ಲಾಗ್ನ. ಇದು ನಮ್ಮ ಮೈಸೂರಿನ ಇನ್ಫೋಸಿಸ್, ಫುಲ್ ಫೇಮಸ್ ಇದು. ಮಳೆ
ಚಿಕನ್ ಬೇಕಿತ್ತು, ಇನ್ನೂ ಒಂದು 3 kg ಫಸ್ಟ್ ತೊಗೊಂಡೋಗಿದ್ರು, ಬಟ್ ಮತ್ತೆ ತಗೊಳೋದ ಅಂತ ಬಂದ್ವಿ. ತಮ್ಮ ಯಾರ ಜನ ಮಾತಾಡ್ತಾ ಇದ್ದಾರೆ. ಲಲಿತಾ ಚಿಕನ್ ಸೈನ್ ಮಟನ್. ಓ ನಮ್ಮ ಆಂಟಿ ನೋಡಿ ನೋಡಿ ಗಾಯ್ಸ್, ನಮ್ಮ ಆಂಟಿ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಲೇಸ್ ನಗೋ ಬಂದು ಕೊಟ್ಟೈತೆ. ಓಯ್ ದಿದ್ದು ಆಯ್ ಮಾಡು ಬನ್ನಿ. ಹಲೋ, ಹೌದಾ? ಬರ್ತಾನೆ ಇಲ್ಲ. ಏನಕ್ಕೆ ವಿಡಿಯೋ? ವ್ಲಾಗ್ ಮಾಡ್ತಿದ್ದೀನಿ. ನಿಂದು ಮುಚ್ಕೊತಿದ್ಯಾ? ನನ್ನ ಭಾವ ಅಂತ ಹೇಳಿದ್ನಲ್ಲ, ಅವ್ರ ಮಗಳು ಇವಳು. ಪಾಪ ಬಾ ಬಂಗಾರು, ಬಾ ಮೊನ್ನೆ ಓನ್ ಬಂಗಾರು. ದಿಶು 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 ಮನೆಯಿಂದ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬಂದ್ವಿ ತೋಟದ ಹತ್ರ. SRS ಫಾರ್ಮ್ ಹೌಸ್ ಅಂತ ನೇಮಕ್ಕಿರೋದು, ಬಟ್ ಇನ್ನೂ ಬ್ಯಾನರ್ ಅವ್ರು ಕೊಟ್ಟಿಲ್ಲ. ಇಲ್ಲಿ ಹಸು ಮತ್ತು ಕುರಿ ಮತ್ತು ಕೋಳಿ ಮತ್ತು ಪಾರಿವಾಳಗಳು ಇದ್ದಾವೆ. ಎಲ್ಲ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ನೋಡೋರಂತೆ. ಇದೇ ನಮ್ಮದು ಫಾರ್ಮ್ ಹೌಸು. ಒಳಗಡೆ ಇಕ್ಕಿದ್ದೀನಿ ನೋಡು. ಇಲ್ಲಿ ಕೋಳಿಗಳು. ಅವಾಗ ಸೋತ್ರ ಹೋಗಲ್ಲ. ಒಳಗಡೆ ಇನ್ನೂ ಓಪನ್ ಆಗಿಲ್ಲ ಪಪ್ಪ. ಅಯ್ಯೋ ಪಾಪ. ಅಮ್ಮ ನಂಗೆ ಬಯ್ಯಪ್ಪ. ನಾನು ಓಪನಿಂಗಲ್ಲಿ ಬಂದಿದ್ದು, ಹಸು ತಂದಾಗ ಬಂದೇ ಇರಲಿಲ್ಲ. ಪಾಪ ಕರುಗಳೆಲ್ಲ ಎಷ್ಟು ಮುದ್ದಾಗಿತ್ತು ಗೊತ್ತಾ, ಕ್ಯೂಟಾಗಿತ್ತು ಪಾಪ. ಫಸ್ಟ್ ಟೈಮ್ ಅದಕ್ಕೆ ನಾನು ಹಿಂಗೆಲ್ಲ ಸೌರಿ ಮಾತಾಡ್ಸ್ತಾ ಇದ್ದೆ. ಇನ್ನು ನೇಮ್ಗಳು ಯಾವುದಕ್ಕೂ ಇಕ್ಕಿಲ್ಲ. ನೆಕ್ಸ್ಟ್ ಏನಾದರೂ ವ್ಲಾಗ್ ಮಾಡಿದ್ರೆ ಆ ವ್ಲಾಗಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹಸುಗಳಿಗೂ ನಾನು ನೇಮ್ ಇಕ್ಕಿರ್ತೀನಿ ಗಾಯ್ಸ್. ಪಾಪ ಗಾಯ್ಸ್, ಕುರಿಗಳು ನೋಡಿ ಎಲ್ಲ ಮೇವ್ತಾ ಇದೆ ಪಾಪ. ಇನ್ನೆರಡು ತಿಂತಾ ಇಲ್ಲ. ಹಾಗೆ ನೋಡಿ ಕೋಳಿಗಳು ಓಡ್ತಾ ಇದ್ದಾವೆ. ಒಂದೇ ಒಂದು ಪಾರಿವಾಳ ಇತ್ತು, ಇನ್ನೆಲ್ಲ ಎಲ್ಲೋಗಿದ್ವೋ ಗೊತ್ತಿಲ್ಲ. ಪಾಪ ಎಷ್ಟು ಕ್ಯೂಟಾಗಿದೆ. ಅದನ್ನು ಕರೆಕ್ಟಾಗಿ ನೋಡ್ಸೋಕ್ಕೆ ಸಿಗಲೇ ಇಲ್ಲ. ಅದು ನನ್ನ ನೋಡಿ ಭಯಪಡ್ತಾಯಿತ್ತು, ಯಾರೋ ಇವಳು ಇವತ್ತು ಬಂದ್ಬಿಟ್ಟವಳೆ ಅಂತ. ಕೋಳಿಗಳು ಮೇ ಬಿ ನಂಗೆ ಕಚ್ಚೆ ಬಿಡುತ್ತೆ ಅಷ್ಟೇ. ಇಷ್ಟೇ ಗಾಯ್ಸ್ ಫಾರ್ಮ್ ಹೌಸ್. ನೋಡಿ ನಾನು ಅನ್ನ ಹಾಕಿರೋದಕ್ಕೆ ಎಷ್ಟು ನೀಟಾಗಿ ಬಂದು ತಿಂತೈತೆ. ನಾನು ಏನು ಕೊಡ್ಲಾ, ತಿನ್ನಕ್ಕೆ ಏನೂ ಇಲ್ಲ. ಪಾರಿವಾಳಗಳು ಇನ್ನೂ ಇದ್ದಾವೆ. ಹೊಸದಲ್ಲ, ಇವರೇ ಸಾಕಿರೋದು, ನನ್ನ ತಮ್ಮ ಇಟ್ಕೊಂಡ್ಬಂದಿರೋದು. ನೀರು ಕುಡಿಸ್ತವನೇ ಜೀವನ. ಅಪ್ಪ ನಂಗೆ ಹೊಡೆದಿರೋದು ಬಿಡು. ಯಾಕೆ ಇದಕ್ಕೆ ತುಂಬಿಸಿಲ್ಲ? ಇವತ್ತು ಹೊಡೆದಿರೋದಕ್ಕೆ ಎರಡೂ ಇದೊಂದು ಅಷ್ಟೇ ಕರೆಕ್ಟ್. ಹೌದಾ, ಕುಡಿತಾ ಅದು? ಇನ್ನು ಬೇರೆದು ಕರ್ಕೊಬರ್ತೀಯಾ? ಇವಳು ಅದೇ ಹೇಳಿದ್ನಲ್ಲ, ದಿಶಿಕಾ ಮತ್ತೆ ಚೋಟು ಅವ್ರಮ್ಮ, ಇಂದು ನಮ್ಮಕ್ಕ. ಇವತ್ತು ಏನು ಕೇಳೋದು? ಇಂದು ನಾನು ಯೂಟ್ಯೂಬ್ಗೆ ಏನು ಹೇಳ್ತೀಯಾ? ಯೂಟ್ಯೂಬ್ಗೆ ಏನು ಹೇಳಿ, ಎಲ್ಲರೂ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಕೊಡಿ. ಥ್ಯಾಂಕ್ ಯು. ಚೋಟು ನೀನು ಹೇಳು ಮನೆ. ಇವನು ಚೋಟು ಅಂತ, ಇಂದು ಅವರ ಮೊದಲನೇ ಮಗ. ಇವಳು ನೋಡಿ ಏನು ಮಾಡ್ತಾವಳೆ. ದಿಡು ಇಲ್ಲಿ, ದಿಶು ಬಂಗಾರು ಇಲ್ಲಿ ನೋಡು. ದಿಡು ಸಾಕು, ಅವಳೇನೋ ಬ್ಯುಸಿ ಆಗೋಳೆ. ಆಯ್ ಬಾಬಾ, ಇವ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ, ಸೊ ಬೇಡ ಇವಾಗ. ಇವ್ ನನ್ನ ತಮ್ಮ ಸ್ವಲ್ಪ ಪಾಪ ಬ್ಲ್ಯಾಕ್ ಆಗಿ ಕಾಣಿಸ್ತವನೆ. ನಾನು ಏನು ಮಾಡಲಿ, ವೆದರ್ ಹಿಂಗೆ ಐತೆ, ಸಕ್ಕತ್ತಾಗಿ ಐತೆ ವೆದರು, ಬಟ್ ಆಯ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನೋ ಅಷ್ಟು ಸೇ ಬಾಬಾ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಯೂಟ್ಯೂಬ್ಗೆ?
ನೋಡೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ನಿದ್ದೆ ಹೊಟ್ಟೆ ತುಂಬಾ ಊಟ ಮಾಡಿದೀವಿ, ಇವಾಗ ಏನಿದ್ರು ನಿದ್ದೆ ಮಾಡ್ಬೇಕಷ್ಟೇ. ಇವಾಗ ನಮ್ ಚಿಂಟು ಆಲ್ರೆಡಿ ಪರಿಚಯ ಮಾಡ್ಸಿದೀನಿ. ಚಿಂಟು ಬೇಡ, ಹರ್ಷಿ. ಹಾಯ್ ಹರ್ಷಿ. ನಾವು ಪ್ರೀತಿಯಿಂದ ಗಬ್ಬಿ ಅಂತ ಕರಿತೀವಿ. ಯಾಕೆ ಅಂತ ರೀಸನ್ ಎಲ್ಲ ಕೇಳಕ್ ಹೋಗ್ಬೇಡಿ ಪಾಪ. ಗಬ್ಬಿ, ನಂದು ಯೂಟ್ಯೂಬ್ ಚಾನಲ್ಗೆ ಏನೆಲ್ಲಕ್ಕೆ ಇಷ್ಟಪಡ್ತೀಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಕಮೆಂಟ್ ಮಾಡಿ. ಕಮೆಂಟ್ ದಮ್ಮಯ್ಯ ಬೇಡ. ಸಬ್ಸ್ಕ್ರಿಪ್ಷನ್ ಅದು ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರಿಪ್ಷನ್. ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಹೊಸ ಲಾಗ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್. ಸರಿ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀರಾ. ಇವ್ನು ಆಲ್ರೆಡಿ ಇವ್ರ ಪರಿಚಯ ಇದೆ, ನನ್ನ ಫ್ರೆಂಡು. ಸದ್ಯಕ್ಕೆ ಸಾಕು ಗಾಯ್ಸ್, ಯಾರು ಬೇಡ ಪಾಪ. ಅಲ್ಲಿ ಜೀವನ ಇದ್ದಾನೆ, ಜೀವನ ಮಾತಾಡ್ಸೋಣ. ಜಾಸ್ತಿ ಇಲ್ಲಿ ಗಸಗಸೆ ಮರ ಇದೆ. ನಾನು ಜಾಸ್ತಿ ಬಂದು ಇಲ್ಲಿ ಗಸಗಸೆ ತಿಂತೀನಿ. ಯಾರಿಗೆಲ್ಲ ಇಷ್ಟ, ನಂಗಂತೂ ತುಂಬ ಇಷ್ಟ. ಚಟಿ ಬಾ ಮನೆ, ಅಲ್ಲಿಗೆ ಹೋಗೋಣ ಬಾ. ಬೈಕೊಂಡು ಮನೆ, ಅಲ್ಲಿಗೆ ಹೋಗೋಣ ಬಾ. ಅಲ್ಲಿ ಮನೆ, ಅಲ್ಲಿ ನವಿಲ್ ಕೂಗ್ತೈತೆ ಮನೆ. ನವಿಲು ಬಾ ಮನೆ. ಹಾಯ್ ಮಾಡು ಸನ. ಇವರು ಕೂಡ ರೀಲ್ಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ID ಬಂದು ಸಹನಾ ಸಾನು ಅಂತ. ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಏನಾದರೂ ಹೇಳಿ ಮಾತಾಡೆ. ಇವಾಗೆಲ್ಲ ತೋಟದ ಹತ್ರ ಬಂದಿದ್ದೀವಿ ನೋಡಿರಿ ರೀಲ್ಸ್ ಮಾಡೋಕ್ಕೆ, ಡ್ಯಾನ್ಸ್ ಪ್ರಾಕ್ಟೀಸು. ಅಯ್ಯೋ ಬಂಗೂರು ಓನಮ್ಮ. ಅಮ್ಮ ಹಸು ಮೇಯ್ತಾ ಇದೆ. ಎಲ್ಲ ಹಸುಗಳು ಮೇಯ್ತಾ ಇದ್ದಾವೆ. ಆಲ್ರೆಡಿ ತೋರಿಸಿದ್ದೀನಿ. ಜೀವನ ಎಲ್ಲಿ ತಾನೆ ಕೆಲಸ ಮಾಡಿ ನೋಡಿ ಪಾಪ. ಫ್ಯಾನ್ಗಳೆಲ್ಲ ಹಾಕ್ತಿದ್ದಾರೆ ಹೊಸದಾಗಿ. ಜೀವನ ಪಾಪ. ಇವನಿಗೆ ಈ ಕ್ರೆಡಿಟ್ ಏನೇ ಇದ್ರೂ ಇವನಿಗೆ ಕೊಡಬೇಕು. ಯಾಕಂತಂದರೆ ಇದನ್ನೆಲ್ಲ ನೋಡ್ಕೊತಿರೋನು ಪಾಪ ಇವನೇ. ಜೀವನ ಆಯ್ ಮಾಡು ಜೀವನ. ನಾನು ಯೂಟ್ಯೂಬ್ ಕಣೋ, ಏನು ಹೇಳಕ್ಕೆ ಇಷ್ಟಪಡ್ತೀಯ ನನ್ನ ಯೂಟ್ಯೂಬ್ ಚಾನಲ್ಗೆ? ಓ ಪರವಾಗಿಲ್ಲ, ಹಸಿಗಿಂತ ನೀನೇ ಗ್ರೇಟ್. ನೀನೇ ಸಬ್ಸ್ಕ್ರೈಬ್ ಅಂತ ಕರೆಕ್ಟಾಗಿ ಹೇಳ್ತಿದ್ಯಾ ನೋಡಿ. ಅದು ಹಸು ಮನೆ, ಇದು ಮೇಕೆ, ಕುರಿ ಮತ್ತು ಮೇಕೆ ಅದ್ರ ಮನೆ. ಬನ್ನಿ ಎಲ್ಲದಕ್ಕೂ ಇವಾಗ. ನಿಮ್ಮ ಸೈಡೆಲ್ಲ ಯಾವ ಥರ ಆಗ್ತಿರೋ ಗೊತ್ತಿಲ್ಲ. ನಮ್ಮ ಸೈಡ್ ಈ ಥರ ಅದು ತಿನ್ನೋಕ್ಕೆ ಅಂದ್ಬಿಟ್ಟು ಈ ಥರ ಮಾಡಿ ಇಕ್ಕಿದ್ದಾರೆ. ಕಾಟ ಕಾಣಿಸ್ತಿದೆ. ಬಕೆಟಲ್ಲಿ ಹಾಕಿಟ್ಟಿದ್ದಾರೆ. ಇನ್ನು ಇಲ್ಲಿ ಕುರಿಗಳು. ನಾನು ನೋಡಿದ್ರೆ ಭಯಪಡುತ್ತೇನೆ. ಇದು ಪಾಪ. ಇನ್ನಿಲ್ಲಿ ನೋಡಿ, ಅಯ್ಯೋ ಅಚ್ಚೋ. ಓಯ್ ಪಾರಿವಾಳಗಳು ಚೆನ್ನಾಗಿದೆಲ್ಲ. ಇದು ವೈಟ್. ಹೇಯ್ ಏನೋ ಇದು ಒಂದು ಒಳಗಡೆ ಗೊತ್ತಿದೆ. ಓಯ್ ಕಂದ, ಇದು ಅಯ್ಯಪ್ಪ. ಒಂದು ಕೋಳಿಗಳು ಇಲ್ಲ. ಕೋಳಿಗಳಿಗೆ ಇದು ಕೋಳಿಗಳ ಮನೆ ಆಯಿತಾ. ಇನ್ನದಾದ್ಮೇಲೆ ಇನ್ನು ಆ ಕಡೆ ಎಲ್ಲ ಏನು ತೋರಿಸ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಕೋಳಿಗಳೆಲ್ಲ ಮೇಯ್ತಾ ಇದ್ದಾವೆ. ಇದು ಫುಲ್ಲು ಇದಾಕಿದ್ದಾರೆ. ಹಸು ಅಲ್ಲೊಂದು ಮೇವ್ತಾ ಇದೆ ಹಸು. ಇನ್ನು ಲೈಕ್ ಗಾಯ್ಸ್ ಅಲ್ಲಿವರೆಗೆ ನನಗೆ ಹೋಗೋಕ್ಕಾಗಲ್ಲ. ಇನ್ನು ಅಷ್ಟಿದೆ. ಇಷ್ಟುವರೆಗೂ ನೋಡಿ ಇಷ್ಟು ಎಂಜಾಯ್ ಮಾಡಿದ್ವಿ. ಇನ್ನೂ ತುಂಬ ಎಂಜಾಯ್ ಮಾಡಿದ್ವಿ, ಬಟ್ ಅದು ಯಾವುದೂ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟನ್ನು ಮಾತ್ರ ತೋರಿಸಿದ್ದೀನಿ. ನಾವು ರೀಲ್ಸ್ ಮಾಡಬೇಕಿದ್ದಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಸ್ಲಿಪ್ಪರ್ ಅವಳು ಚಿಂಟು ತಗೊಂಡು ಇಸ್ಕೊಂಡ್ಲು ನೋಡಿ. ಇವತ್ತಿನ ನಮ್ಮ ಸಂಡೇ ಫನ್ ಡೇ ಆಗಿತ್ತು. ಮತ್ತೆ ಗಾಯ್ಸ್ ಇದ್ದಂತ ತೋಟದ ಹತ್ರ ಎಲ್ಲ ಮುಗಿಸ್ಕೊಂಡು ನಾವು ಮೀನಾಕ್ಷಿಪುರಕ್ಕೆ ಬಂದ್ವಿ. ಒಳ್ಳೆ ವೆದರ್ ಇತ್ತು ಕೂಡ, ಬಟ್ ಮಳೆ ಬರಬೇಕಿತ್ತು, ಚೆನ್ನಾಗಿರ್ತಿತ್ತು. ಅಲ್ಲಿ KRS ಬ್ಯಾಕ್ ವಾಟರ್ ಕಾಣಿಸುತ್ತೆ ಅಂದ್ಬಿಟ್ಟು ಝೂಮ್ ಮಾಡಿದೆ, ಬಟ್ ಆಗಿಲ್ಲ. ಎಷ್ಟು ಬರ್ತಿದ್ವಿ ಅಂದರೆ ಗಾಯ್ಸ್ ಫುಲ್ಲು. ಇಲ್ಲಿ ಇವತ್ತು ಹಬ್ಬ ಕೂಡ ಮಾಡ್ತಾರೆ, ದುರ್ಗಾ
ಏನು ಗೊತ್ತಾ ಗಾಯ್ಸ್, ನೀರೊಳಗಡೆ ಹೋಗಿ ಆಟಾಡೋಣ ಅಂತಂದರೆ ಫ್ಯಾಮ್ಲಿ ಜೊತೆ ಬಂದರೆ ಇದೆ. ಫುಲ್ಲು ಒಳಗಡೆ ಸ್ವಲ್ಪ ಹೋಗ್ತೀನಿ ಅಂದರೆ ಬಿಟ್ಟಿಲ್ಲ. ನಾನು ಜಸ್ಟ್ ನನ್ನ ಕಾಲಿಂದ ಮೇಲೆ ಸ್ವಲ್ಪ ಭಾಗ ಹೋದೆ, ಅಷ್ಟಕ್ಕೆಲ್ಲ ಗಿರ್ಸ್ಕೊಬಿಟ್ರು. ಅದಕ್ಕೆ ಜಾಸ್ತಿ ಒಳಗಡೆ ಹೋಗಿ ಏನೂ ಎಂಜಾಯ್ ಮಾಡೋಕ್ಕಾಗಿಲ್ಲ. ಬಟ್ ಆದ್ರೂ ಅಲ್ಲೇ ನಿಂತ್ಕೊಂಡು ಆಟಾಡ್ಕೊಂಡು ಬಂದ್ವಿ, ಏನು ಮಾಡೋದು ಅಂತ. ನಿಜ ಗಾಯ್ಸ್, ಹೋದರೆ ಫ್ರೆಂಡ್ಸ್ ಜೊತೆ ಹೋಗಬೇಕು. ಫ್ಯಾಮಿಲಿ ಜೊತೆ ಏನಿಲ್ಲ, ಚೆನ್ನಾಗಿರುತ್ತೆ. ಬಟ್ ಭಯ ಪಡ್ತಾರೆ ಏನಾದರೂ ಆಗಿಬಿಡುತ್ತೆ ಅಂತ, ಅದೊಂದು ಇದಾಯಿತು ಅಷ್ಟೇ, ಇನ್ನೇನಿಲ್ಲ. ಬಟ್ ಚೆನ್ನಾಗಿತ್ತು. ನೀವು ಕೂಡ ಏನಾದರೂ KRS ಬ್ಯಾಕ್ ವಾಟರ್ ಸೈಡ್ ಬಂದಾಗ ವಿನಸ್ಪುರಕ್ಕೆ ಒಂದು ಸಲ ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಲೈಕ್ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಸನ್ಸೆಟ್ ಆಗೋದು ಕೂಡ ನೋಡ್ಬೋದು. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅನಿಸುತ್ತೆ, ಮರ್ತೋಯ್ತು ನನಗದು. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಸನ್ಸೆಟ್ ಆಗೋದು ವೀಡಿಯೋ ಮಾಡ್ತೀನಿ.